ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಆವಿಷ್ಕಾರ. ರವೆ ದೋಸೆ ಅಂದರೆ ಸುಮಾರು ಎಲ್ಲರೂ ಇಷ್ಟಪಡುವಂಥ ಒಂದು ತಿಂಡಿ. ಹೋಟೆಲ್ಗಳಲ್ಲಿ ಮಾಡೋ ಥರ ರವೆ ದೋಸೆ ಗರಿಗರಿಯಾಗಿ ಕೆಂಪಗೆ ನೋಡಿದರೆ ತಿನ್ನಬೇಕು ಅಂತ ಟೆಂಪ್ಟ್ ಆಗುತ್ತೆ ಸಹಜವಾಗಿ. ಹೋಟೆಲ್ಗಳಲ್ಲಿ ಮಾಡೋ ಥರ ರವೆ ದೋಸೆನ ಅಷ್ಟೇ ಈಸಿಯಾಗಿ ಮನೆಯಲ್ಲೇ ಬೇಕು ಅನ್ನಿಸ್ದಾಗ ಪಟಾಪಟ್ ಅಂತ ರೆಡಿ ಮಾಡ್ಬೋದು. ನಾನೀಗ ತೋರಿಸ್ತಾ ಇರೋ ರವೆ ದೋಸೆ ಪ್ರೀಮಿಕ್ಸ್ ರೆಡಿ ಮಾಡಿ ಇಟ್ಕೊಂಡ್ರೆ, ಹಾಗಾದರೆ ಬನ್ನಿ ಈಗ ರವೆ ದೋಸೆ ಪ್ರೀಮಿಕ್ಸ್ನ ರೆಡಿ ಮಾಡೋಣ. ಇನ್ಸ್ಟೆಂಟ್ ರವೆ ದೋಸೆ ಪ್ರೀಮಿಕ್ಸ್ಗೆ ತೊಗೊಂಡಿರೋ ಸಾಮಗ್ರಿಗಳು ಅಂದರೆ, ಒಂದು ಅಳತೆನಲ್ಲಿ ರವೆ, ಉಪ್ಪಿಟ್ಟು ರವೆ, ಅಷ್ಟೇ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟು. ರವೆ ಮತ್ತು ಅಕ್ಕಿ ಹಿಟ್ಟು ಸಮ ಪ್ರಮಾಣ. ಅದರಲ್ಲಿ ಅರ್ಧದಷ್ಟು ಭಾಗ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಈರುಳ್ಳಿ ದೋಸೆ ಮಾಡ್ಕೊಳ್ಳೋದಕ್ಕೆ, ಸಣ್ಣದಾಗಿ ಹಚ್ಚಿರೋ ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಒಂದು ದೊಡ್ಡ ಸ್ಪೂನಷ್ಟು, 1 ಟೇಬಲ್ ಸ್ಪೂನಷ್ಟು, ಮತ್ತು ಕರಿಬೇವಿನ ಸೊಪ್ಪನ್ನ ಒಣಗಿಸಿ ಹುರಿದಿಟ್ಕೊಂಡಿದ್ದೀನಿ. ಕಾಳು ಮೆಣಸು ತರಿಯಾಗಿ ಕೊಟ್ಟು ಇಟ್ಕೊಂಡಿರೋದು. ಈಗ ಮೊದಲಿಗೆ ಎಲ್ಲ ಸಾಮಗ್ರಿಗಳನ್ನು ಸ್ವಲ್ಪ ಹುರ್ಕೊಳ್ಬೇಕು. ಹುರಿಯೋದು ಅಂದರೆ ತುಂಬ ಹುರಿಯೋದಲ್ಲ, ಸ್ವಲ್ಪ ಬಿಸಿ ಆಗುವಷ್ಟು ಬಿಸಿ ಮಾಡ್ಕೊಳ್ಬೇಕಷ್ಟೇ. ಏಕೆಂದರೆ ಇದನ್ನು ಸ್ಟೋರ್ ಮಾಡೋದಾದ್ರಿಂದ ಹುಳ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಬಿಸಿ ಮಾಡಿ ಸ್ಟೋರ್ ಮಾಡಿಕೊಂಡ್ರೆ ಹುಳ ಬರಲ್ಲ. 6 ತಿಂಗಳವರೆಗೂ ಆರಾಮಾಗಿ ಇಡ್ಬೋದು. ಫ್ರಿಜ್ಜಲ್ಲೇ ಇಡಬೇಕು ಅಂತ ಏನಿಲ್ಲ, ಹೊರಗಡೆನೇ ಇಡ್ಬೋದು. ಈಗ ಇದು ಸ್ವಲ್ಪ ಬಿಸಿಯಾಗಿದೆ. ಈಗ ಸಾಕು, ಇಷ್ಟು ತೆಗಿತಾ ಇದ್ದೀನಿ. ಈಗ ಅಕ್ಕಿ ಹಿಟ್ಟು, ಬಿಸಿಯಾಗಿದೆ, ಸಾಕು ಇಷ್ಟು. ಮೈದಾ ಹಿಟ್ಟು, ಬಿಸಿಯಾಗಿದೆ, ಸಾಕು ಇಷ್ಟು. ತೆಗಿತಾ ಇದ್ದೀನಿ ಈಗ. ಈಗ ಜೀರಿಗೆ ಹಾಕ್ತಾ ಇದ್ದೀನಿ. ಇದನ್ನು ಅಷ್ಟೇ ತುಂಬ ಹುರಿಬೇಕು ಅಂತಿಲ್ಲ, ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು. ಮತ್ತು ಕಾಳು ಮೆಣಸು ಸಾಕು. ಈಗ ತೆಗೆದುಬಿಡೋಣ. ಈಗ ಇದರಲ್ಲಿ ಒಣಗಿಸಿ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಯಾವ ತೇವಾಂಶನೂ ಇದರಲ್ಲಿ ಇರಲ್ಲ, ಹಾಗಾಗಿ 6 ಮಂತ್ಸ್ವರೆಗೂ ಸ್ಟೋರ್ ಮಾಡ್ಬೋದು. ಉಪ್ಪು ಹಾಕ್ತೀನಿ. ಉಪ್ಪೇ ಪ್ರಿಸರ್ವೇಟಿವ್ ಥರ, ಕೆಡಕ್ಕೆ ಚಾನ್ಸೇ ಇಲ್ಲ. 1.5 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ದೋಸೆ ಹಿಟ್ಟು ಕಲಿಸ್ಕೊಳ್ಬೇಕಾದ್ರೆ ಉಪ್ಪು ಕಡಿಮೆ ಅನಿಸಿದ್ರೆ ಹಾಕ್ಕೊಳ್ಬೋದು ಅವಾಗ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. 3 ಹಿಟ್ಟುಗಳು ಹೊಂದ್ಕೊಳ್ಬೇಕು. ರವೆ ಮತ್ತು ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು 3 ಹೊಂದ್ಕೊಳ್ಬೇಕು. ಅಷ್ಟು ಮಿಕ್ಸ್ ಮಾಡಿಡಬೇಕು. ಆಮೇಲೆ ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಡಬ್ಬಕ್ಕೆ ಹಾಕಿ ಮುಚ್ಚಿಡಬೇಕು. ಬಿಸಿ ಇರುವಾಗಲೇ ಡಬ್ಬಕ್ಕೆ ಹಾಕಕ್ಕೆ ಹೋಗಬಾರ್ದು. ಮಿಕ್ಸ್ ಮಾಡಿದ್ದಾಯಿತು. ಇನ್ಸ್ಟೆಂಟ್ ರವೆ ದೋಸೆ ಪ್ರೀಮಿಕ್ಸ್ ರೆಡಿ ಆಯಿತು. ಇದೀಗ ಕಂಪ್ಲೀಟಾಗಿ ತಣ್ಣಗಾಗಿದೆ. ಒಂದು ಡಬ್ಬಿಗೆ ಹಾಕಿ ಮುಚ್ಚಿಡೋಣ. ಟೈಟಾಗಿ ಮುಚ್ಚಳ ಮುಚ್ಚಿ ಸ್ಟೋರ್ ಮಾಡಬೇಕು. ರವೆ ದೋಸೆ ಪ್ರೀಮಿಕ್ಸ್ ರೆಡಿಯಾಗಿದೆ. ಈಗ ಈ ಹಿಟ್ಟನ್ನು ಬಳಸಿ ದೋಸೆ ಮಾಡೋದು ಹೇಗೆ ಅಂತ ಒಂದು ಸಲ ನೋಡೋಣ. ಈಗ ನಮಗೆ ಎಷ್ಟು ದೋಸೆ ಬೇಕಾಗುತ್ತೋ ಅಷ್ಟು, ಜಸ್ಟ್ ನೀರು ಒಂದು ಆ್ಯಡ್ ಮಾಡೋದಷ್ಟೇ. ಸ್ವಲ್ಪ ನಾನೊಂದು 4-5 ದೋಸೆಗಾಗುವಷ್ಟು ಹಿಟ್ಟು ತೊಗೊಳ್ತೀನಿ. ಇದರಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಸ್ವಲ್ಪ ಪ್ಲೈನಾಗೂ ಮಾಡ್ಕೊಳ್ಬೋದು. ಈ ಥರ ಆ್ಯಡ್ ಮಾಡಿಕೊಂಡ್ರೆ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ. ಸ್ವಲ್ಪ ಈರುಳ್ಳಿ ಹಾಕಿದೆ, ಸ್ವಲ್ಪ ಶುಂಠಿ ಸಣ್ಣದಾಗಿ ಹಚ್ಚಿರೋದು, ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಸೇರಿಸ್ತೀನಿ. ನೀರಿಗೆ ಅಳತೆ ಪ್ರಮಾಣ ಅಂತ ಏನಿಲ್ಲ, ಸ್ವಲ್ಪ ತೆಳ್ಳಗೆ ಹದ ನೋಡಿಕೊಂಡು ಮಾಡ್ಕೊಳ್ಬೇಕಷ್ಟೆ. ದೋಸೆ ಹೇಗೆ ಬರುತ್ತೆ ನೋಡಿಕೊಂಡು ತೆಳ್ಳಗಿರಬೇಕು, ಗಂಟು ಇಲ್ಲದೆ ಇರೋಂಗೆ ಕಲಿಸ್ಬೇಕು, ಅದು ಇಂಪಾರ್ಟೆಂಟು.
ಬೇಕಂದರೆ ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೊಳ್ಬೋದು. ಮೊಸರು ಆಪ್ಷನಲ್ಲು, ನೀರಷ್ಟೇ ಆ್ಯಡ್ ಮಾಡಿದ್ರೆ ಸಾಕಾಗುತ್ತೆ, ದೋಸೆ ಫಸ್ಟ್ ಕ್ಲಾಸಾಗಿ ಬರುತ್ತೆ. ಈಗ ಸದ್ಯಕ್ಕೆ ಈ ಹದಕ್ಕಿದೆ. ಒಂದು 10 ನಿಮಿಷ ಇದನ್ನು ಮುಚ್ಚಿಡ್ತೀನಿ. ಅದು ಸೆಟ್ ಆಗಬೇಕು. ಟೈಮ್ ಇದ್ದರೆ 10 ನಿಮಿಷ ಮುಚ್ಚಿಡ್ಬೋದು, ಇಲ್ಲ ಅಂದರೆ ಇಮಿಡಿಯೇಟಾಗಿ ಕೂಡ ಮಾಡ್ಕೊಳ್ಬೋದು, ದೋಸೆ ತೊಂದರೆ ಇಲ್ಲ. ಚೆನ್ನಾಗಿ ಬರಬೇಕಂದ್ರೆ ಒಂದು 10 ನಿಮಿಷ ಸೆಟ್ ಆಗಬೇಕು. ದೋಸೆಗೆ ಹಿಟ್ಟು ಕಲಸಿ 10 ನಿಮಿಷ ಆಯಿತು, ಸೆಟ್ಟಾಗಿದೆ. ಟೈಮ್ ಜಾಸ್ತಿ ಇದ್ದರೆ ಹಾಫ್ ಆನ್ ಅವರ್ ಕೂಡ ಇಡ್ಬೋದು. ಹಿಟ್ಟಷ್ಟು ಸೆಟ್ ಮಾಡಿದಷ್ಟು ದೋಸೆ ಚೆನ್ನಾಗಿ ಬರುತ್ತೆ. ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಕನ್ಸಿಸ್ಟೆನ್ಸಿ ತೆಳ್ಳಗಿರಬೇಕು ರವೆ ದೋಸೆಗೆ. ಇನ್ನೂ ಸ್ವಲ್ಪ ನೀರು ಹಿಡಿಯುತ್ತೆ. ಈ ಹದಕ್ಕಿದೆ ಈಗ. ಈ ಹದಕ್ಕೆ ಸಾಕು. ಈಗ ದೋಸೆ ರೆಡಿ ಮಾಡ್ಕೊಳ್ಳೋಣ. ಈಗ ಹೆಂಚು ಬಿಸಿಯಾಗಿದೆ. ಚೂರು ಎಣ್ಣೆ ಹಾಕ್ತೀನಿ. ಮತ್ತು ಈರುಳ್ಳಿ ಹಚ್ಚಿದ್ರೆ ಯಾವುದೇ ಕಾರಣಕ್ಕೂ ದೋಸೆಗಳು ಮೆತ್ಕೊಳ್ಳಲ್ಲ, ಹೆಂಚಿಗೆ ಈಸಿಯಾಗಿ ಚೆನ್ನಾಗಿ ಬರುತ್ತೆ. ರವೆ ದೋಸೆ ಹಿಟ್ಟಿಗೆ ಸಕ್ಕರೆ ಹಾಕ್ಕೊಂಡ್ರೂ ಒಳ್ಳೆ ಬಣ್ಣ ಬರುತ್ತೆ. ಅದು ಒಂದು ಟಿಪ್ ಫಾಲೋ ಮಾಡ್ಬೋದು. ಹಿಟ್ಟು ಕಲಿಸುವಾಗ ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಒಳ್ಳೆ ಕಲರ್ ಬರುತ್ತೆ ದೋಸೆ. ಹೈ ಫ್ಲೇಮಲ್ಲೇ ಬೇಯಿಸಬೇಕು ರವೆ ದೋಸೆನ, ಅದು ಟೈಮ್ ತಗೊಳುತ್ತೆ ಬೇಯೋದಕ್ಕೆ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಆವಿಷ್ಕಾರ. ದೋಸೆ ಹಿಟ್ಟು ಪ್ರೀಮಿಕ್ಸ್ ಮಾಡೋ ವಿಧಾನನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಬ್ಯಾಚುಲರ್ಸ್ಗೆ, ವರ್ಕಿಂಗ್ ಲೇಡೀಸ್ಗೆ, ಸ್ಟಡೀಸ್ಗೆ ಅಂತ ಮನೆಯಿಂದ ಹೊರಗಡೆ ಇರೋ ಸ್ಟೂಡೆಂಟ್ಸ್ಗೆ ತುಂಬಾ ಹೆಲ್ಪ್ಫುಲ್ಲು. ಇದನ್ನು ಒಂದು ವರ್ಷದವರೆಗೂ ಸ್ಟೋರ್ ಮಾಡ್ಬೋದು. ಹೊರಗಡೆನೆ ಫ್ರಿಜ್ನಲ್ಲಿ ಇಡಬೇಕಂತ ಏನಿಲ್ಲ. ರುಬ್ಬಿ ಮಾಡಿರೋ ದೋಸೆ ಅಷ್ಟೇ ಚೆನ್ನಾಗಿ ಬರುತ್ತೆ. ಮಸಾಲೆ ದೋಸೆ ಕೂಡ ಮಾಡ್ಬೋದು. ಈಗ ದೋಸೆ ಪ್ರೀಮಿಕ್ಸ್ ಮಾಡೋ ವಿಧಾನನ ನೋಡೋಣ. ದೋಸೆ ಪ್ರೀಮಿಕ್ಸ್ಗೆ ಈ ಗ್ಲಾಸಲ್ಲಿ 4 ಗ್ಲಾಸು ದೋಸೆ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ತೊಳೆದ್ಬಿಟ್ಟು ಚೆನ್ನಾಗಿ ನೆರಳಿನಲ್ಲಿ ಒಂದು ಇಡೀ ದಿನ ಒಣಗಿಸ್ಬೇಕು. ತೊಳಿದೇನೆ ಡೈರೆಕ್ಟಾಗೂ ಹಾಕ್ಬೋದು, ಆದರೆ ಕೆಮಿಕಲ್ಸು ಅದು ಪುಡಿ ಎಲ್ಲ ಹಾಕಿರ್ತಾರಲ್ಲ ಪ್ರಿಸರ್ವ್ ಮಾಡೋದಕ್ಕೆ ಅಂತ, ಹಾಗಾಗಿ ತೊಳೆದ್ರೆ ಒಳ್ಳೆಯದು ಆರೋಗ್ಯ ದೃಷ್ಟಿಯಿಂದ. ಆಮೇಲೆ ಮೆಂತ್ಯ ಒಂದು 2 ಟೇಬಲ್ ಸ್ಪೂನಷ್ಟು. 4 ಲೋಟ ಅಕ್ಕಿಗೆ ಇಷ್ಟು ಪ್ರಪೋರ್ಷನಲ್ಲಿ ಮೆಂತ್ಯ. 1 ಲೋಟ ಉದ್ದಿನಬೇಳೆ, ಒಂದು 1/4 ಗ್ಲಾಸಷ್ಟು ಕಡಲೆಬೇಳೆ, ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಅವಲಕ್ಕಿ. ನಾನಿಲ್ಲಿ ಪೋಹ ಅವಲಕ್ಕಿ ತೊಗೊಂಡಿದ್ದೀನಿ, ದಪ್ಪ ಅವಲಕ್ಕಿ ಕೂಡ ತೊಗೊಳ್ಬೋದು. 1-2 ಟೇಬಲ್ ಸ್ಪೂನಷ್ಟು ಕೇಸರಿ ಬೇಳೆ ತೊಗೊಂಡಿದ್ದೀನಿ. ಇದನ್ನು ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ದೋಸೆಗೆ. ಇದಿಲ್ಲ ಅಂದರೆ ರೆಗ್ಯುಲರ್ ತೊಗರಿ ಬೇಳೆನ ಇದಕ್ಕಿಂತ ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲಿ ಹಾಕ್ಕೊಳ್ಬೋದು. ಈಗ ಈ ತೊಗೊಂಡಿರೋ ಎಲ್ಲ ಐಟಮ್ಸ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ. ಹುರಿಯೋದು ಅಂದರೆ ಕೆಂಪು ಹುರಿಯೋದೆಲ್ಲ, ಸ್ವಲ್ಪ ಬಿಸಿ ಆಗಬೇಕಷ್ಟೇ ಎಲ್ಲ ಐಟಮ್ಸು. ಇದು ವರ್ಷಗಟ್ಟಲೆ ಸ್ಟೋರ್ ಮಾಡೋದಾದ್ರಿಂದ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಹುಳ ಆಗಲ್ಲ, ಕೆಡಲ್ಲ. ಆ ದೃಷ್ಟಿಯಿಂದ ಇದನ್ನು ಸ್ವಲ್ಪ ಬಿಸಿ ಮಾಡೋದು. ಅಕ್ಕಿ ಬಿಸಿಯಾಗಿದೆ ಅಂದರೆ ನೋಡಿ, ಈ ಥರ ಮುಟ್ಟಿದಾಗ ಬಿಸಿ ಅನುಭವ ಆಗಬೇಕು ಅಷ್ಟೇ. ಅಷ್ಟು ಹುರಿದ್ರೆ ಸಾಕು. ಇದನ್ನು ತೆಕ್ಕೊಳ್ತಾ ಇದ್ದೀನಿ. ಅಕ್ಕಿನ ಬಿಸಿ ಮಾಡಿದ್ದಾಯಿತು. ಈಗ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನು, ಇದಕ್ಕೆ ಅಂತ ತೊಗೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಸ್ವಲ್ಪ ಇದೇ ಥರ ಬಿಸಿ ಮಾಡಿಕೊಳ್ಬೇಕು. ಈಗ ದೋಸೆ ಪ್ರೀಮಿಕ್ಸ್ಗೆ ತೊಗೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಿಲ್ಲಲ್ಲಿ ಹಿಟ್ಟು ಮಾಡಿಸೋದು ಬೆಟರು. ಮಿಕ್ಸರ್ನಲ್ಲೂ ಮಾಡ್ಕೊಳ್ಬೋದು, ಆದರೆ ನುಣ್ಣಗಾಗಲ್ಲ. ಮಿಕ್ಸರಲ್ಲಿ ಮಾಡಿಕೊಂಡ್ರೆ ಜರಡಿ ಹಿಡಿದು ತುಂಬ ಕೆಲಸ ಆಗುತ್ತೆ. ಅದ್ರ ಬದಲು ಮಿಲ್ಲಲ್ಲಿ ಹಿಟ್ಟು ಮಾಡಿಸಿ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ, ಆಮೇಲೆ ಪಾರ್ಸಲ್ ಮಾಡಬೇಕು ಅಂದಾಗ ಒಂದು ಜಿಪ್ಲಾಕ್ ಕವರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ವರ್ಷದವರೆಗೂ ಆರಾಮಾಗಿ ದೋಸೆ ಮಾಡ್ಕೊಂಡು ತಿನ್ಬೋದು.
ಈಗ ಇದನ್ನು ಫುಲ್ ಕೂಲ್ ಆಗೋದಕ್ಕೆ ಬಿಡ್ತೀನಿ, ಆಮೇಲೆ ಮಿಲ್ಲಲ್ಲಿ ಹಿಟ್ಟು ಮಾಡಿಸ್ತಾ ಇದ್ದೀನಿ. ನಾನೀಗ ರೆಡಿ ಮಾಡ್ಕೊಂಡಿದ್ದು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಮಿಲ್ಲಲ್ಲಿ ತೊಗೊಂಡೋಗಿ ನುಣ್ಣಗೆ ಪುಡಿ ಮಾಡಿಸ್ಕೊಂಡು ತೊಗೊಂಬಂದಿದ್ದೀನಿ. ನುಣ್ಣಗೆ ಮಾಡಿಸ್ಕೊಳ್ಬೇಕು. ಇದನ್ನು ಇದೇ ಥರ ಒಂದು ಬಾಕ್ಸಲ್ಲಿ ಟೈಟಾಗಿ ಮುಚ್ಚಳ ಮುಚ್ಚಿ ಇಡ್ಬೋದು. ಇಲ್ಲ ಎಲ್ಲಿಗಾದರೂ ಪಾರ್ಸಲ್ ಮಾಡಬೇಕು ಅಂತಂದರೆ ಈ ಥರ ಜಿಪ್ಲಾಕ್ ಕವರಲ್ಲಿ ಇದ್ದರೆ ನೀಟಾಗಿ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಆರ್ಡಿನರಿ ಅಂದರೆ ಒಳ್ಳೆ ಕ್ವಾಲಿಟಿ ಪ್ಲ್ಯಾಸ್ಟಿಕ್ನಲ್ಲಿ ಹಾಕಿ ರಬ್ಬರ್ ಬ್ಯಾಂಡ್ ಹಾಕಿ ಟೈಟಾಗಿ ಕವರ್ ಮಾಡಿ ಕೂಡ ಸ್ಟೋರ್ ಮಾಡ್ಕೊಳ್ಬೋದು. ಟೈಟಾಗಿ ಜಿಪ್ ಹಾಕ್ಬಿಟ್ಟು ಸ್ಟೋರ್ ಮಾಡ್ಬೋದು. 1 ವರ್ಷದವರೆಗೂ ಸ್ಟೋರ್ ಮಾಡ್ಬೋದು. ಈಗ ರೆಡಿ ಮಾಡ್ಕೊಂಡಿರೋ ಈ ಹಿಟ್ಟನ್ನು ಕಲಸಿ ದೋಸೆ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ, ಇದನ್ನು ಹಿಂದಿನ ದಿವಸ ನಾಳೆ ಬೆಳಗ್ಗೆ ದೋಸೆ ಮಾಡ್ತೀನಿ ಅಂದರೆ ನಾವು ರೆಗ್ಯುಲರ್ ದೋಸೆ ಹಿಟ್ಟನ್ನು ಹೇಗೆ ಹಿಂದಿನ ದಿವಸ ಸಾಯಂಕಾಲ ಗ್ರೈಂಡ್ ಮಾಡಿ ಫರ್ಮೆಂಟ್ ಆಗೋದಕ್ಕೆ ಬಿಡ್ತೀವೋ ಅದೇ ಥರ ಇದನ್ನು ಕಲಸಿಟ್ಬಿಟ್ಟು ಫರ್ಮೆಂಟ್ ಆಗೋಕ್ಕೆ ಬಿಡಬೇಕು ಅಷ್ಟೇ. ಗಂಟು ಇಲ್ಲದೆ ಇರೋಂಗೆ ನಾರ್ಮಲ್ ದೋಸೆ ಹಿಟ್ಟು ಹೆಂಗೆ ಕಲಿಸ್ತೀವೋ ಅದೇ ಥರ ಕಲಿಸ್ಬೇಕು. ಅಷ್ಟೇ ಕನ್ಸಿಸ್ಟೆನ್ಸಿ ಎಲ್ಲನೂ. ಉಪ್ಪು ಹಾಕಿ ಕಲಿಸ್ತೀನಿ. ಉಪ್ಪು ಹಾಕಿ ಕಲಿಸೋದ್ರಿಂದ ಫರ್ಮೆಂಟೇಷನ್ ಈಸಿ ಆಗುತ್ತೆ. 1 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಈಗ ನೀರು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಗಂಟು ಇಲ್ಲದೆ ಇರೋಂಗೆ ಕಲಿಸ್ಬೇಕು. ಬೈ ಚಾನ್ಸ್ ನಮ್ಗೆ ಹಿಂದಿನ ದಿವಸ ಕಲಸಿಡೋದಕ್ಕಾಗಲಿಲ್ಲ ಅಂತಂದರೆ ಇನ್ಸ್ಟೆಂಟಾಗೂ ಮಾಡ್ಕೊಳ್ಬೋದು. ಈನೋ ಅಥವಾ ಸೋಡಾ ಯಾವುದನ್ನಾದರೂ ಹಾಕಿ ಮಾಡಿಕೊಂಡ್ರೆ ರೆಗ್ಯುಲರ್ ದೋಸೆ ಅಷ್ಟೇ ಚೆನ್ನಾಗಿ ಬರುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಒಟ್ಟಿಗೆ ನೀರು ಹಾಕೋಕ್ಕೆ ಹೋಗಬಾರ್ದು. ನಾನು ಕೈಯಲ್ಲೇ ಕಲಿಸಿದೆ. ಕೈಯಲ್ಲಿ ಕಲಿಸಿದ್ರೆ ಫರ್ಮೆಂಟೇಷನ್ಗೂ ಹೆಲ್ಪ್ ಆಗುತ್ತೆ ಮತ್ತು ನೀಟಾಗಿ ಗಂಟೆಲ್ಲ ಒಡೆಯುತ್ತೆ. ಗಂಟೆ ಇಲ್ಲದೆ ಇರೋಂಗೆ ಕಲ್ಸೋಕ್ಕಾಯಿತು. ಈ ಕನ್ಸಿಸ್ಟೆನ್ಸಿನಲ್ಲಿ ಕಲಸಿಟ್ಟಿದ್ದೀನಿ. ನಾವು ರೆಗ್ಯುಲರ್ ದೋಸೆ ಹಿಟ್ಟು ರುಬ್ಬಿದಾಗ್ಲೂ ಇದೇ ಕನ್ಸಿಸ್ಟೆನ್ಸಿಲಿ ರುಬ್ತೀವಿ. ಈಗ ಇದನ್ನು ಬೆಳಗ್ಗೆವರೆಗೂ ಫರ್ಮೆಂಟೇಷನ್ ಆಗೋದಕ್ಕೆ ಬಿಡೋಣ. ನೆನ್ನೆ ಸಾಯಂಕಾಲ 6 ಗಂಟೆಗೆ ಕಲಸಿಟ್ಟಿದ್ದು ದೋಸೆ ಹಿಟ್ಟು ಫರ್ಮೆಂಟ್ ಆಗಿದೆ ಚೆನ್ನಾಗಿ. ಈಗ ಬೆಳಗ್ಗೆ ತಿಂಡಿಗೆ ಮಾಡ್ತಾ ಇರೋದು ಇದನ್ನು. ಇದಕ್ಕೆ ಸೋಡಾ ಎಲ್ಲ ಏನೂ ಹಾಕೋದು ಬೇಕಿಲ್ಲ. ಚೆನ್ನಾಗಿ ಉಬ್ಬಿದೆ, ಫರ್ಮೆಂಟ್ ಆಗಿದೆ. ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ತಂದು ದೋಸೆ ಮಾಡೋದಷ್ಟೇ. ಸ್ವಲ್ಪ ನೀರು ಹಾಕ್ತೀನಿ. ಈ ಥರ ಹಾಕಿದಾಗ ಪೂರ್ತಿ ನೀರು ದೋಸೆ ಹಿಟ್ಟು ಇಳಿದು ಹೋಗಬಾರ್ದು. ಆಗ ಕರೆಕ್ಟಾಗಿದೆ ಅಂತ ದೋಸೆ ಹಿಟ್ಟಿನ ಹದ. ಈಗ ಕರೆಕ್ಟಾಗಿದೆ ದೋಸೆ ಹಿಟ್ಟಿನ ಹದ. ದೋಸೆ ಹಾಕೋಣ. ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಹೆಂಚು ಬಿಸಿಯಾಗಿದೆ. ಹೆಚ್ಚಿನ ಎಣ್ಣೆನೆಲ್ಲ ಟಿಶ್ಯೂ ಪೇಪರಿಂದ ಒರೆಸ್ಬಿಡೋದು. ಮೇಲೆ ಏನು ಲಿಡ್ ಕವರ್ ಮಾಡೋದೇನು ಬೇಕಿಲ್ಲ. ರಸಮ್ ಪೌಡರ್ ರೆಡಿ ಇಟ್ಕೊಂಡ್ರೆ ಒಂದು 10 ನಿಮಿಷದಲ್ಲಿ ರಸಮ್ ರೆಡಿ ಮಾಡ್ಬೋದು. ಆದರೆ 2 ಮಿನಿಟ್ಸಲ್ಲಿ ಕೂಡ ರಸಮ್ ರೆಡಿ ಮಾಡ್ಬೋದು ಅಂತ ಒಂದು ಟ್ರಿಕ್ನ ನಾನಿವತ್ತು ಶೇರ್ ಮಾಡ್ತಾಯಿದ್ದೀನಿ. ಇನ್ಸ್ಟೆಂಟ್ ರಸಮ್ ಪೇಸ್ಟ್. ಇದನ್ನು 1 ವರ್ಷದವರೆಗೂ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ತುಂಬ ಹೆಲ್ಪ್ಫುಲ್ಲು. ಅರ್ಜೆಂಟಾಗಿ ಏನಾದರೂ ಬೇಕು ಸಾರು ಮಾಡಬೇಕು ಅಂದಾಗ 2 ನಿಮಿಷ
ನೀರಲ್ಲಿ ಕಲಸಿದ್ರೆ ಕುದಿಸಿದ್ರೆ ರಸಮ್ ರೆಡಿ ಆಗೋಗುತ್ತೆ. ಬನ್ನಿ ಈಗ ಇನ್ಸ್ಟೆಂಟ್ ರಸಮ್ ಪೇಸ್ಟ್ ಮಾಡೋ ವಿಧಾನನ ನೋಡೋಣ. ಇನ್ಸ್ಟೆಂಟ್ ರಸಮ್ ಪೇಸ್ಟ್ಗೆ ತೊಗೊಂಡಿರೋ ಸಾಮಗ್ರಿಗಳು ಅಂದರೆ 3 ದೊಡ್ಡ ಸೈಜಿನ ಟೊಮ್ಯಾಟೊ ತೊಗೊಂಡಿದ್ದೀನಿ. ಇಲ್ಲಿ ನಾಟಿ ಟೊಮ್ಯಾಟೊ, ಫಾರಮ್ ಟೊಮ್ಯಾಟೊ ಯಾವುದಾದ್ರೂ ತೊಗೊಳ್ಬೋದು. ಹುಣಸೆ ರಸ ಅರ್ಧ ಕಪ್ಪಷ್ಟು, ಒಂದು 8 ಗುಂಟೂರು ಮೆಣಸಿನ್ಕಾಯಿ, 12 ಬ್ಯಾಡಗಿ ಮೆಣಸಿನ್ಕಾಯಿ, ಇಂಗು ಮತ್ತು ಕಡಲೆಬೇಳೆ 1 ಟೀ ಸ್ಪೂನಷ್ಟು, ಅರ್ಧ ಬಟ್ಲಿಗಿಂತ ಕಡಿಮೆಯಾಗಿ ತೊಗರಿಬೇಳೆ, ಅಷ್ಟೇ ಪ್ರಮಾಣದಲ್ಲಿ ಧನಿಯಾ, ಎಲ್ಲನೂ ಹುರಿದಿಟ್ಕೊಂಡಿದ್ದೀನಿ. ಫೈನ್ ರೋಸ್ಟು ಮತ್ತು ಡ್ರೈ ರೋಸ್ಟು, ಎಣ್ಣೆ ಹಾಕಿ ಹುರಿಯೋದು ಬೇಡ. ಧನಿಯಾ ಎಷ್ಟು ತೊಗೊಂಡಿದ್ದೀನೋ ಅದರಲ್ಲಿ ಅರ್ಧದಷ್ಟು ಜೀರಿಗೆ, ಅದನ್ನು ಕೂಡ ಹುರಿದಿಟ್ಕೊಂಡಿರೋದು. ಮತ್ತು ಉದ್ದಿನಬೇಳೆ, 1/4 ಟೀ ಸ್ಪೂನಷ್ಟು ಮೆಂತ್ಯ, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು, ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, 1 ಟೀ ಸ್ಪೂನಷ್ಟು ಕಾಳುಮೆಣಸು, ಬೆಲ್ಲ 1.5 ಟೀ ಸ್ಪೂನಷ್ಟು. ಮೊದಲಿಗೆ ಟೊಮ್ಯಾಟೋನ 4 ಹೋಳು ಮಾಡಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ನುಣ್ಣಗೆ ಟೊಮ್ಯಾಟೊ ಪ್ಯೂರಿ ಮಾಡ್ಕೊಳ್ಬೇಕು. ಒಂದು ತೊಟ್ಟು ನೀರು ಹಾಕಬಾರ್ದು. ಟೊಮ್ಯಾಟೊನಲ್ಲಿ ಬಿಟ್ಕೊಳ್ಳೋ ನೀರಲ್ಲೇ ಇದು ನುಣ್ಣಗಾಗುತ್ತೆ, ಗ್ರೈಂಡ್ ಆಗುತ್ತೆ. ಈಗ ಹುರಿದಿರೋ ಸಾಮಗ್ರಿಗಳನ್ನೆಲ್ಲ ನುಣ್ಣಗೆ ಪುಡಿ ಮಾಡ್ಕೊಳ್ತಿದ್ದೀನಿ. ತೊಗರಿಬೇಳೆ ಹಾಕಿದೆ, ಧನಿಯಾ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ, ಕಾಳುಮೆಣಸು, ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಜೀರಿಗೆ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಸ್ವಲ್ಪ ಕಾಳು ಮೆಣಸಿನ ಪುಡಿ, 1/4 ಟೀ ಸ್ಪೂನ್ಗಿಂತ ಕಡಿಮೆ ಆಗಿ ಪುಡಿನಲ್ಲೂ ಹಾಕಿರುತ್ತೆ, ಹಾಗಾಗಿ ಹಿಂಗೆ ಹಾಕ್ತಾಯಿದ್ದೀನಿ. ಈ ಬೆಳ್ಳುಳ್ಳಿ ಇಷ್ಟ ಇದ್ದರೆ ಬೆಳ್ಳುಳ್ಳಿನೂ ಹಾಕ್ಕೊಳ್ಬೋದು. ಈಗ ಒಗ್ಗರಣೆ ಎಲ್ಲ ರೆಡಿ ಆಯಿತು. ಹುಣಸೆ ರಸ ಹಾಕ್ತಾಯಿದ್ದೀನಿ. ಮತ್ತು ರೆಡಿ ಮಾಡಿ ಇಟ್ಕೊಂಡಿರೋ ಪ್ಯೂರಿ, ಟೊಮ್ಯಾಟೊ ಪ್ಯೂರಿ, ಬೆಲ್ಲ, ಉಪ್ಪು, 3.5 ಟೀ ಸ್ಪೂನಷ್ಟು ಹಾಕಿದ್ದೀನಿ. ಬೇಕಂದರೆ ಉಪ್ಪು ಮೇಲೂ ಹಾಕ್ಕೊಳ್ಬೋದು. ಜಾಸ್ತಿ ಆದರೆ ಟೇಸ್ಟ್ ಎಲ್ಲ ಹಾಳಾಗುತ್ತೆ ಅಂತ ಸ್ವಲ್ಪ ಮೊದಲೇ ಕಡಿಮೆ ಹಾಕಿರುತ್ತೆ ಉಪ್ಪು. ಈಗ ರೆಡಿ ಮಾಡಿ ಇಟ್ಕೊಂಡಿರೋ ರಸಮ್ ಪೌಡರ್ ಹಾಕ್ತಾಯಿದ್ದೀನಿ. ಇದು ಪೂರ್ತಿ ಗಟ್ಟಿ ಆಗೋವರೆಗೂ ಕುದಿಸ್ಬೇಕು. ವರ್ಷದವರೆಗೂ ಇದನ್ನು ಸ್ಟೋರ್ ಮಾಡ್ಬೋದು. ಹಾಗಾಗಿ ನೀರಿನ ಅಂಶ ಎಲ್ಲ ಪೂರ್ತಿ ಹಿಂಗಬೇಕು, ಕೆಟ್ಟೋಗಲ್ಲ ಹಂಗೆ ಆವಾಗ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಹಾಕಿದ್ರೇ ತಿಳಿ ಸಾರಿಗೆ ಒಳ್ಳೆ ಟೇಸ್ಟು, ಫ್ಲೇವರ್ ಎಲ್ಲ. ಈಗ ಸಣ್ಣ ಊರಿನಲ್ಲಿ ಇಟ್ಟಿದ್ದೀನಿ, ಕುದಿಯೋದಕ್ಕೆ ಬಿಡ್ತೀನಿ. ಇದನ್ನು ಗಟ್ಟಿ ಪೇಸ್ಟ್ ಆಗಬೇಕು. ಇದೀಗ ಕಂಪ್ಲೀಟಾಗಿ ಗಟ್ಟಿಯಾಗಿದೆ, ಬಿಡ್ತಾ ಇದೆ. ಬಾಣಲಿ ಸುತ್ತ ಬಿಟ್ಟಿದೆ. ಎಣ್ಣೆ ಜಾಸ್ತಿ ಹಾಕಿದರೆ ಎಣ್ಣೆ ಬಿಟ್ಟಿರೋದು ಸುತ್ತ. ಬಟ್ ಇದು ತಿಳಿ ಸಾರಾದ್ರಿಂದ ಅಷ್ಟೊಂದು ಎಣ್ಣೆ ಹಾಕಲಿಲ್ಲ, ಹಾಗಾಗಿ ಎಣ್ಣೆ ಬಿಟ್ಟಿಲ್ಲ ಅಷ್ಟೇ. ಇದಾಗಿದೆ, ಬಾಣಲಿಯಿಂದ ಬಿಟ್ಕೊಂಡಿದೆ ನೋಡಿ, ಹಿಂಗಾಗಿದೆ. ಸೊ ಈಗ ಪೇಸ್ಟ್ ರೆಡಿ ಆಯಿತು. ಇದನ್ನೀಗ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು.
ಈಗ ಇನ್ಸ್ಟೆಂಟ್ ಟೊಮ್ಯಾಟೊ ಪೇಸ್ಟ್ನ ಬಳಸಿ ತಿಳಿ ಸಾರು ಮಾಡೋದು ಹೆಂಗೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ಒಂದು ಲೋಟದಷ್ಟು ನೀರು ತೊಗೊಂಡಿದ್ದೀನಿ. ನಮ್ಗೆ ಎಷ್ಟು ಕ್ವಾಂಟಿಟಿ ಸಾರು ಬೇಕೋ ಅಷ್ಟು ನೀರು ತೊಗೊಳ್ಬೇಕು. ಆಮೇಲೆ ಇದು 1 ಸ್ಪೂನ್ ಹಾಕಿದ್ದೀನಿ. ನೋಡಿಕೊಂಡು ನಮಗೆ ಎಷ್ಟು ಖಾರ ಹುಳಿ ಎಲ್ಲ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಪುಡಿನ ಪೇಸ್ಟ್ನ ನೀರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತಣ್ಣೀರಲ್ಲೇ ಮಿಕ್ಸ್ ಮಾಡಬೇಕು. ನೀರು ಬಿಸಿಯಾಗಿದ್ದಾಗ ಗಂಟಾಗುತ್ತೆ, ಚೆನ್ನಾಗಿ ಮಿಕ್ಸ್ ಆಗಲ್ಲ. ನಮಗೆ ಎಷ್ಟು ಗಟ್ಟಿ ಬೇಕು ನೋಡಿಕೊಂಡು ಅಷ್ಟು ಪೇಸ್ಟನ್ನು ಹಾಕ್ಕೊಳ್ಬೇಕು. ಈಗ ಸಾಕಷ್ಟು ತೆಳು ಅನ್ನಿಸ್ತಾ ಇದೆ, ಇನ್ನೊಂದು ಸ್ಪೂನ್ ಹಾಕ್ತೀನಿ. ಈಗ ಸರಿ ಹೋಗುತ್ತೆ ಕನ್ಸಿಸ್ಟೆನ್ಸಿ. ಅಷ್ಟೇ 2 ಮಿನಿಟ್ಸಲ್ಲಿ ತಿಳಿ ಸಾರು ರೆಡಿಯಾಗಿ ಹೋಗುತ್ತೆ. ಒಗ್ಗರಣೆನೂ ಹಾಕೋದು ಬೇಕಿಲ್ಲ, ಎಲ್ಲ ಆಗಿ ರೆಡಿಯಾಗಿರೋದು. ಜಸ್ಟ್ ನೀರಲ್ಲಿ ಕಲಸೋದು, ಕುದಿಸೋದು, ಬಳಸೋದು ಅಷ್ಟೇ. ಈಗ ಕುದಿಯೋದಕ್ಕೆ ಇಡ್ತೀನಿ. ಕಲಸಿದ್ದಾಯಿತು. ರಸಮ್ ಕುದಿಯೋಕೆ ಇಟ್ಟಿದ್ದೀನಿ. ಈ ಸ್ಟೇಜಲ್ಲಿ ಉಪ್ಪು ಏನಾದ್ರು ಕಡಿಮೆ ಆಯಿತು ಅನಿಸಿದ್ರೆ ಉಪ್ಪು ಸೇರಿಸ್ಕೊಳ್ಬೋದು. ಈ ಹದಕ್ಕಿದೆ, ಪರ್ಫೆಕ್ಟ್ ರಸಮ್ ಹದ ಇದು. ನಾನೀಗ ಟೇಸ್ಟ್ ನೋಡಿದೆ, ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು. ಅದಕ್ಕೆ 1/4 ಟೀ ಸ್ಪೂನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಕುದೀತಾ ಇದೆ ಚೆನ್ನಾಗಿ. ತಿಳಿ ಸಾರು ರೆಡಿ ಆಗೋಯ್ತು. ಕೆಲಸದ ಮೇಲೆ ಅಥವಾ ಎಜುಕೇಷನ್ ಪರ್ಪಸ್ಗೆ ಏನಾದರೂ ಹೊರಗಡೆ ಹೋಗಬೇಕಾಗಿ ಬಂದಾಗ ಅಥವಾ ಅರ್ಜೆಂಟಾಗಿ ಏನಾದರೂ ಒಂದು 2 ನಿಮಿಷಕ್ಕೆ ಒಂದು ಸಾರು ಮಾಡ್ಕೋಬೇಕು ಅಂದಾಗ ಇದು ಬೆಸ್ಟ್ ಆಪ್ಷನ್ ಆಗುತ್ತೆ. ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡ್ರೆ 2 ನಿಮಿಷದಲ್ಲಿ ಒಂದು ರಸಮ್ ಸಾರನ್ನು ರೆಡಿ ಮಾಡ್ಕೊಳ್ಬೋದು. ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ರಸಮ್ ರೆಡಿ ಆಯಿತು.